ತಗೊಂಡ ಬಂದ ಹಾಕಾಕ ನಿಲ್ಲತಾಳ ಖರಿ ಅವ್ರೇನಂತ ಹೇಳ್ತಾಳ ಏನ್ ಹೇಳ್ತಾರ ತಾಯಿ ಈ ಭಿಕ್ಷೆ ಬೇಡ ನಮಗಂತ ಹೇಳ್ತಾರ ಅವ್ರ ಹುಟ್ಟ ಮಾರುಸ್ಲಿ ಏನಂತ ಹೇಳ್ತಾರ ಏನಿ ಬತ್ತಲೆಯಾಗಿ ನಿಸಂಗ ಆಗಿ ನಮಗ ನೀಡಬೇಕ ಅವಾಗ ನಾವು ತೃಪ್ತಿ ಆಗ್ತವ ಅಂತ ಹೇಳ್ತಾರ ಅವ್ರ ಹೌದು ಅವಾಗ ಈಕೇನ್ ಮಾಡಾಕತ್ತಳ ಮಶಿಬನಾಳ ಓಡಾಕತ್ತಳು ಅನುಶಯ ಈಕೆ ಕಾಚಿ ಪದರ ಗೊತ್ತಿಲ್ಲ ಓಡಾಕತ್ತಳ ಈಕೆ ಅತ್ರಿ ಋಷಿಗಳ ಕಡೆ ಅತ್ರಿ ಋಷಿತ್ಯಕ್ಕೂ ಓಡಿ ಹೋಗಿ ದನ ಓಡಿ ಹೋಗಿ ಏನ್ ಮಾಡ್ತಾಳ ಅವಾಗ ಏನಂತೀರ ಅವ್ರ ಪಾದಕ್ ಹೋಗಿ ಬಿದ್ದಾಗ ಇಟ್ಯಾಗ ಗಾಬರಿ ಆಗಿದೆ ಅಂತ ಕೇಳ್ತಾರ ಅವ್ರು ಹೆಂಗ ಮಾಡಲ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ ಬಾಗಲ ಮುಂದೆ ನಿತ್ತಾರು ನಿಸಂಗಾಗಿ ನನಗ ಊಟಕ್ಕೆ ನೀಡಂದಾರು ಹೆಂಗ ಮಾಡ್ಲಿ ಅಂದ್ರು ಇನ್ ಹೆಂಗ ಮಾಡಲ್ರಿ ನನ್ನ ಪತಿ ಹೊರ್ತ ಹಾನಿ ಆಕೈತ ದುಃಖ ಮಾಡ್ತಾಳ ಅವಾಗ ಏನ್ ಹೇಳ್ರಿ ಗುರುಗಳು ಊರ ಅನುಶಯ ಹೌದು ಅವಾಗ ಏನ್ ಹೇಳ್ತಾರಪ್ಪ ಅತ್ರಿ ಋಷಿಗಳಂದ್ರ ಏ ಅನುಶಯ ನೀ ಚಿಂತೆ ಮಾಡಬೇಡ ನನ್ನ ಪಾದ ತೀರ್ಥ ಕೊಡ್ತನು ಅದನ್ನ ಹೋಗಿ ಸಿಂಪಿಡಿಸಿದಾಗ ಅವರು ಕೂಸಾಕರು ಅವಾಗ ಮಲಿ ಕುಡಿಸ್ ಹೋಗತ್ ಹೇಳಿಬಿಟ್ಟ ಹೌದು ಅವಾಗ ಈಕೆ ಹೌಸಾಗಿ ಬಂದಳ ಅಲ್ಲಿಂತ್ರ ಹೌದು ಬಂದ ಏನ್ ಮಾಡ್ತಾಳ ಪಾದ ತೀರ್ಥ 3 ಮಂದಿಗೆ ಹೊಡೆದಾಗ ಅವಾಗ 3 ಮಂದಿ ಕೂಸಾದ್ರ ಮಾಸ್ತರ್ ಹೌದು ಕೂಸಾದ ಮೇಲೆ ಈಕೆ ಒಳಗ ಕರ್ಕೊಂಡು ಹೋಗಿ ಅವ್ರಿಗೆ ಮಲಿ ಕುಡಿಸಿ ಅವ್ರ ಸಂತೃಪ್ತಿ ಆದಾಗ ಅವ್ರು ಏನ್ ಮಾಡ್ತಾರ ಅಂದ್ರ ನಡೆದ್ರ ಮಾಸ್ತರ್ ನಾವು ಹೋಗ್ತೀವಿ ಅಂತ ಹೇಳಿ ಹೌದು ಹಂಗ ಬಿಟ್ಟಿಲ್ಲ ಅವ್ರ ನಡೆದಾಗ ಏನ್ ಮಾಡ್ತಾಳ ಈಕೆತ್ ಮಶಿಬನಾಳ ಅನುಶಯ ಕೇಳ್ತಾಳ ಏನಂತ ಇನಕತ್ತನ ನಾನು ಎದಿ ಹಾಲು ಕುಡ್ದರಿಪ್ಪ ಇವು ಆದ್ರ ನನ್ನ ನೀವು ತಾಯಿ ತನಕ ತಗೊಂಡ್ ಹೊಂಟ್ರಿ ಹೆಂಗತ್ ವಿಚಾರ ಮಾಡ್ತಾಳ ಈಕೆ ಹೌದು ನನ್ನ ಮಕ್ಕಳಾದ್ರ ಹೋಗಿದ್ರಿ ನಾತ್ ಹೇಳ್ತಾಳ ಈಕೆ ಅನುಶಯ ಹೌದು ಹೇಳಂತ ಏನ್ ಹೇಳ್ತಾರ 3 ಮಂದಿ ಕೂಡಿ 3 ಮಂದಿ ಏನ್ ಹೇಳ್ರು ತಾಯಿ ನೀ ಚಿಂತೆ ಮಾಡ್ಬೇಡ ತಂದ್ರ ಅವ್ರು ಆಶೀರ್ವಾದ ಯಾಕಂದ್ರ ನಿನ್ನ ಹೊಟ್ಟಿಲಿನ ಒಬ್ಬ ಹುಟ್ಟುತ್ತಾನ ನೀ ಚಿಂತೆ ಮಾಡಬೇಡತ್ತ 3 ಮಂದಿ ಕೂಡಿ ಆಶೀರ್ವಾದ ಮಾಡಿದಾಗ ಅವಾಗ ಬಂಜಿತನ ಹಿಂಗ ಹೋತ ಅಲ್ಲಿ ಯಾರ ದತ್ತಾತ್ರಿ ಹುಟ್ಟಿದಲ್ಲಿ 3 ತಲೆ ದತ್ತಾತ್ರಿ ಹುಟ್ಟಿ ಬಂದ ಅಲ್ಲಿ ಒಂದಲಡಕ 3 ತಲೆ ಮಾಡಿಟ್ಟಾರಿ ನೀವು ಯಾಕಂದ್ರ ನಾವು ಆಶೀರ್ವಾದ ಮಾಡ್ರ ನಿನ್ನ ಹೊಟ್ಟಾಗ 5 ತಲೆ ಅವ್ರು ಹುಡ್ತಾರ ಮತ್ತ ಅಂತ ಪವರ್ ನಾವು ತೇಕೈತಿ ಹೌದಲ್ಲ ಯಾಕಂದ್ರ ಹಡಿ ಒಟ್ಟ ತಾಕತ್ ನಿನ್ನ ತೇಕು ಇಲ್ಲ ನಿನಗ ತಾನಾಗೆ ತಯಾರು ಮಾಡ್ಕೊಳಕ್ಕೂ ಬರಂಗಿಲ್ಲ ನಾವು ಮಾಡಿಬಿಟ್ಟಾಗಟ್ಟ ಹಡಿದಿನಿ ಹೌದು ನಾವು ತಂದು ಕೊಟ್ಟಾಗಟ್ಟ ಮಾಡಿ ಹಾಕೋದಾಗದು ಹೌದು ನಾವು ತಂದು ಕೊಡ್ಲಿಕ್ಕ ಏನಾತ ಈಕಿಗ ಪಿಶಿವೆ ಅಲ್ಲೇ ಗೂಟಕ ಸಂಚೆ ಮಾಡೋದ್ರಕ್ಕ ಮತ್ತ ನಮ್ಮ ಗೂಟ ಬೇಕಲ್ಲಿ ಪಿಶಿವೆ ಹಾಕಾಕ ಖಾಲಿ ಚೀಲ ಹಾಕಾಕ ಮತ್ತ ಗೂಟ ಬೇಕಲ್ಲ ಮಾಸ್ತರ್ ಖಾಲಿ ಚೀಲ ಇದ್ದಂಗ ಈಕಿದ ಹಂಗೈತಿ ಯಾವಾರ ನಾವು ದುಡಿದು ಕೊಟ್ರ ತುಂಬುದು ನಿನ್ನ ಪಿಶಿವೆ ಹೌದಲ್ವ ನಾವು ದುಡಿದು ತಂದ ನಿನ್ನ ಕೈಯಾಗ ಕೊಟ್ಟಾಗ ಮಾಡಿ ಹಾಕೋದಾಗದ ಅಟ್ಟ ಹೌದು ಮತ್ತ ಕಾರವಾರ ನಿನ್ನ ಕೈಯಾಗ ಕೊಡ್ತಾನ ತಿಳಿದೇ ನೀ ಇಲ್ಲ ಇವ್ ಸೂರ್ಯ ನಾವು ಕೊಡ್ಬೋದು ಖರೆ ನಾ ಕೊಡಂಗಿಲ್ಲ ಮತ್ ಹೌದು ಹೆಂಗಪ್ಪ ಕೊಡಾಕ ಮೇಲಿಲ್ಲ ಹೆಂಗ ಇಂಥವ್ರ ಕೈಯಾಗ ಕಾರವಾರ ಕೊಟ್ರೆ ಹೆಂಗ ಆಕೈತಿ ಮಾಸ್ತರ್ ಆಗುದಿಲ್ಲ ಇಂಥವ್ರು ಎಷ್ಟೋ ಮಂದಿ ಕಾರವಾರ ತಗೊಂಡ್ ಮದುವೆ ಆದವ್ರ ನೀಲೇ ಬಿಟ್ಟು ಹೋಗ್ಯಾರ ಎಷ್ಟೋ ಮಂದಿ ಹೋಗ್ಯಾರ ಎಷ್ಟು ಮಂದಿ ತೋರಿಸ್ಕೊಡ್ಲಿ ನಿಮ್ಮವ್ರನ್ನ ಅದಕ್ಕಾಗಿ ಏನ್ ಹೇಳ್ತಾರು ಗುಂಡೆ ಎತ್ತಲ್ಲ ಅದಕ್ಕೆ ಹೇಳ್ತಾಳೆ ಹೌದು ಏನಂತ ಹೇಳ್ತಾಳೆ ಏನ್ ಹೇಳ್ತಾಳಪ್ಪ ಬಾಳ ಹೇಳ್ತಾಳ ಕೇಳ್ತಾಳ ಮತ್ತ ಏನೇನ್ ಅಂತಾಳ ಅಂದ್ರ ಮಾಸ್ತರ್ ಹೌದು ನೀ ಹೆಂಗ ಬರ್ತೀವ ಅಂದ್ರೆ ಹೆಂಗ ಆಕೈತಿ ಹೆಂಗ ಬರ್ತೀವ ಅಂದ್ರೆ ಹೆಂಗ ಮಾಸ್ತರ್ ನೀ ಗುರು ಆಗಬೇಕಾದ್ರೆ ಏನ ಗಾಂಡಿದ್ದು ಹಂಗ ಆಗು ಹೆಂಗಾಗ್ಯಾಳ ಹೇಳ್ತಾಳ ಏನಂತ ಹೇಳ್ತಾಳ ಅಂದ್ರ ನಾ ಹಡದಕ್ಕೆ ತಾಯಿ ಹೌದು 7 ತಿಂಗಳ ತನ 7 ತಿಂಗಳ ಆದ್ಮೇಲತ್ತ ಬ್ಯಾರೆದವ ಗುರು ಹೇಳ್ತಾಳ ನೀ ಸಾಲಿಗೆ ಹೋದ ಮೇಲತ್ತ 7 ವರ್ಷ ಆದ್ಮೇಲತ್ತ ಅನಕಾತನ ತಾಯಿನ ಗುರು ತಾಯಿನ ಎಲ್ಲ ಅಂತ ಹೇಳಿ ಬರ್ದಾರತ್ತ ಮಾಸ್ತರ್ ಈ ಕೇಳ್ತಾಳ ಮಶಿಬನಾಳದಕ್ಕೆ ಹೌದು ಮೊದಲು ಹೋಗಿ ಯಾರ ಹೆಸರು ಹಚ್ತಾರ ಆದ್ರ ನೀ ಜನನಿ ತಾಯಿ ಗುರು ಆಗಬೇಕಾದ್ರ ನೀ ಮೊದಲು ಜನನಿ ಆಗಬೇಕಾದ್ರ ಈ ಜನಕ ಬೇಕ ಹೌದಲ್ವ ಗಾಂಡ್ ಬೇಕಲ್ಲ ಅಪ್ಪ ಬೇಕ ಹೌದು ಅಪ್ಪ ನಿನ್ನ ಮಗಳಾಗಿದ್ದಂದ್ರ ನೀ ಎಲ್ಲ ಆಗಾಕ ಬರ್ತೈತಿ ನಿನಗ ಏನ್ ಬೇಕಾದಕ್ಕಿ ಮತ್ತ ಮಗಳಾಗ ಅಪ್ಪ ಇರ್ಲಕ್ಕ ಏನ್ ಹಾಡಿತಾಳ ಈಕಿ ಒಣಕಿ ಹೌದು ಮನ್ಯಾಗ ಗಾಂಡಿಲ್ಕ ಒಣಕಿನ ಹಡಿ ಇಲ್ಲ ಒಣಕೆ ಹಡಿ ಚಟ ಬೇರೆ ಐತ ಇವ್ರಿಗೆ ಹೌದು ಅಲ್ಲಿ ಹಂಗ ಹುಂಜು ಮೆಟ್ಟಲಿಕ್ಕ ತೊಗಲ ತತ್ತಿ ಹಾಕ್ತಾಳ ಈಕಿ ಹಂಗಾಕೈತಿ ಹುಂಜು ಜೇರ್ ಕಡ್ತ ಮೆಟ್ಟಲಿಕ್ಕ ಈಕಿ ಏನ್ ಮಾಡ್ತಾಳಪ್ಪ ನೆಲ ಕೆದರಿ ತೊಗಲ ತತ್ತಿ ಹಾಕ್ತಾಳ ಈಕಿ ಮಶಿಬನಾಳದಕ್ಕಿ ಹೌದು ಹುಂಜು ಬೇಕ ಮಗಳಾಗ ಹುಂಜು ಬೇಕ ಅಂದ್ರ ಈಕಿ ಪದ್ದಶ್ರೀ ಜಾಗಕ್ಕೆ ಹೋಗಿ ತತ್ತಿ ಹಾಕ್ತಾಳ
ಓಂಕಾರ ಎಂಬ ಹೊಂದು ಒದರ್ಬೇಕ. ಹೌದ್ ಹೌದ್ರಲ್ಲ ಅವಾಗ ಮೆಟ್ಟಿದಾಗ ಆ ಓಂಕಾರ ಎಂಬ ಹುಂಜು ಬಂದ ಪಾರ್ವತಿ ಎಂಬ ಪಡ್ಡಿ ಮೆಟ್ಟಿದಾಗ ಜಗ ಸಜ್ಜಾಗೈತಿ. ಅವಾಗ ಈಕಿ ಮಶಿಬನಾಳದಕ್ಕೆ ತತ್ತಿ ಇಟ್ಟಾಳ ಮಾಸ್ತರ್. ತತ್ತಿ ಇಟ್ಟಾಳ. ಹೌದಲ್ಲ ಈಕಿ ಗೊತ್ತಿಲ್ಲ ತಮಾದ. ಗೊತ್ತಿಲ್ಲ ಏನ್ ಕೇಳ್ತಾಳು? ಬ್ರಹ್ಮ ವಿಷ್ಣು ಮಹೇಶ್ವರನ್ ಕೇಳ್ತಾಳ. ಹೌದ್ ಕೇಳ್ತಾಳ. ಲಕ್ಷ್ಮೀ ಸರಸ್ವತಿ ಕೇಳ್ತಾಳ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿಗೆ ಏನಾಗೈತಿ? 3 ಮಂದಿ ಹೆಂಡ್ರಿ ಯಾರ್ಯಾರ? ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಕರೈತಿರಲ್ಲ ಇವ್ರ 3 ಮಂದಿ. ಬಂದ್ರಿ ಯಾಕದಾರ? ಇವ್ರ 3 ಮಂದಿಗೆ ಒಟ್ಟ ಮಕ್ಕಳಾಗಿಲ್ಲ ಮಾಸ್ತರ್. ಹೌದಲ್ವ? ಹೌದು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಮ್ಮ ತಾಯಿ ಹೆಚ್ಚಿನ ಕೆತ್ತಿ ಹೇಳ್ತಾಳ. ಅದಕ್ಕೆ ನಾ ಒಪ್ಪತನ. 3 ಮಂದಿ ಯಾತ್ರ ಸಂಬಂಧ? ಆದ್ರ ಅವ್ರ 3 ಮಂದಿ ಹುಟ್ಟ ಬಂದರದಾರ. ಅವರಿಗೆ ಮಕ್ಕಳು ಯಾಕಿಲ್ಲ? ಎಲ್ಲ ಹುಟ್ಸೋಕೆ ನಮ್ಮ ತಾಯಿ ಅತಿ ಈಕೆ ಹೇಳ್ತಾಳ. ಈಕಿ ಹೇಳಿವಂಗ ಕಾಣ್ತಾಳ. ಆದ್ರ ಅವ್ರ ಯಾಕೆ ಹಾಡದಿಲ್ಲ? ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ? ಹೌದಲ್ವ? ಯಾಕಂದ್ರ ಭೂಮಿ ಸೌಳಾಗೈತಿ ಆಂಬಲ ಮಾಸ್ತರ್. ಹಿಂಗಾಗೈತಿತ್ರಿ ಭೂಮಿ ಸೌಳಾಗೈತಿ ಇವ್ರದ್ದು 3 ಮಂದಿದು. ಆ ಸೌಳದಲ್ಲಿ ನಾಟಿಗೆ ಹತ್ತಂಗಿಲ್ಲ. ಭೂಮಿಯಲ್ಲಿ ಸೌಳ ಆಗಂಗಿಲ್ಲ, ಅಲ್ಲಿ ಬೀಜ ನಾಟ ಹಂಗಿಲ್ಲ. ಹೌದು. ಮತ್ ಈಕಿ ಭೂಮಿಯಲ್ಲಿ ಸೌಳಾಗಿರ್ತೈತಿ, ಅಲ್ಲಿ ಮಕ್ಕಳಾಗಂಗಿಲ್ಲ. ಅದಕ್ಕ ಸೌಳಾಗ್ಯಾವ ಭೂಮಿಗಳು. ಈಕಿಗೆ ಮಕ್ಕಳಾಗಲ್ಲ. ನಾ ಅಲ್ಲೇ ಮತಾಬಕಿನ ಮಾಡ್ಕೊಂಡ್ ಏನ್ ಮಾಡ್ತಾಳಪ್ಪ? ಈಕಿ ಮುಂದೆ ಬಂದ್ ಹಡಿತಾಳ. ಈಗ 4 ಹಡಿತಾಳ. ಅವಾಗ ಏನ್ ಮಾಡ್ತಾಳ ತಮ್ಮ? ಈಕಿ ವಾರಗಂಡ್ಲೆ ನೋಡ್ತಾಳ ಆಕಿನ. ಹೌದು. ಈಗ ನನ್ನ ಮುಂದೆ ಬಂದ್ ಹೊತ್ತು ಹಾಡ್ದಾಳ. ಮತ್ತ ನನಗ ಏನೂ ಆಗ್ಲಿಲ್ಲ, ಚಿಂತೆ ಮಾಡ್ತಾಳ. ಹಂಗ ಇವ್ರವ್ರ ಒಳಗ ಇವ್ರಿಗೆ ಸೇರಿಕಿಲ್ಲ ಮಾಸ್ತರ್. ಹೌದಲ್ವ? ನಡಿಲ್ ನೋಡೋಣ.